ದೇವರನ್ನು ಆರಾಧನೆ ಮಾಡುವುದು ಹಾಗೂ ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಆದಿಕಾಂಡ ಪುಸ್ತಕದಿಂದ ಆರಂಭವಾಗಿ ಪ್ರಕಟಣೆಯ ಪುಸ್ತಕದವರೆಗೂ ಹಾಗೂ ಅದರ ನಂತರವೂ ಮುಂದುವರಿಯುತ್ತದೆ. ದೇವರನ್ನು ಆರಾಧಿಸುವುದರಲ್ಲಿ ಹಾಗೂ ಪ್ರಾರ್ಥನೆ ಮಾಡುವುದರಲ್ಲಿ ಕೈಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಎನ್ನುವುದಕ್ಕೆ ಸತ್ಯವೇದವು ಹೆಚ್ಚಿನ ಪುಷ್ಟಿಯನ್ನು ಹಾಗೂ ಸಾಕ್ಷ್ಯವನ್ನು ನೀಡುತ್ತದೆ. ಆರಾಧನೆಯಲ್ಲಿ ಹಾಗೂ ಪ್ರಾರ್ಥನೆಯಲ್ಲಿ ಕೈಗಳನ್ನು ಉಪಯೋಗ ಮಾಡುವುದರ ಹಿಂದೆ ಸಾಂಕೇತಿಕವಾದ ಅರ್ಥವಿದೆ. ಆ ಸಂಕೇತ ಅಥವಾ ಚಿಹ್ನೆ ಹಾಗೂ ಅದರ ಕುರಿತು ಮಾಹಿತಿ ಇಲ್ಲಿದೆ. ಮೊದಲನೆಯದಾಗಿ ಬಲಗೈ ಎತ್ತಿ ಆರಾಧಿಸುವುದು. ಬಲಗೈ ಶಕ್ತಿಯ ಸಂಕೇತವಾಗಿದೆ. ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಆರಾಧನೆಯನ್ನು ಮಾಡುವುದರ ಅರ್ಥ, ನನ್ನಲ್ಲಿರುವ ಅತ್ಯುತ್ತಮವಾದದ್ದನ್ನು ನನಗೆ ಸಾಕಾಗುವುದಿಲ್ಲ, ಆದ್ದರಿಂದ ನನ್ನ ಬಲಗೈಯನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ, ನಿನ್ನ ಅತ್ಯುತ್ತಮವಾದದ್ದನ್ನು ನನಗೆ ಕೊಡು ಎನ್ನುವುದನ್ನು ಸೂಚಿಸುತ್ತದೆ. ಎರಡನೆಯದಾಗಿ ಎರಡೂ ಕೈಗಳನ್ನು ಈ ರೀತಿಯಾಗಿ ಪರಲೋಕದ ಕಡೆಗೆ ಎತ್ತುವುದರ ಅರ್ಥ ದೇವರನ್ನು ಆರಾಧನೆ ಮಾಡುವುದನ್ನು ಸೂಚಿಸುತ್ತದೆ. ನಿನ್ನ ಹೊರತು ಆರಾಧನೆಗೆ ಯೋಗ್ಯನೂ ಹಾಗೂ ಮಹತ್ವವುಳ್ಳವನು ಬೇರೆ ಯಾರೂ ಇಲ್ಲ ಎನ್ನುವುದನ್ನು ಸೂಚಿಸುತ್ತದೆ. ಎರಡೂ ಕೈಗಳನ್ನು ಈ ರೀತಿಯಾಗಿ ಮೇಲೆತ್ತಿ ದೇವರಿಗೆ ಆರಾಧಿಸುವುದರ ಅರ್ಥ ದೇವರಿಗೆ ಒಪ್ಪಿಸಿಕೊಡುವುದನ್ನು ಹಾಗೂ ಸಂಪೂರ್ಣ ಶರಣಾಗತಿ ಹಾಗೂ ಸಂಪೂರ್ಣ ಜೀವಿತವನ್ನು ದೇವರಿಗೆ ನೀಡುವ ದೈಹಿಕ ಅಭಿವ್ಯಕ್ತ ಸೂಚನೆಯಾಗಿದೆ. ಎರಡೂ ಕೈಗಳನ್ನು ಈ ರೀತಿಯಾಗಿ ಚಾಚಿ ಆರಾಧಿಸುವುದರ ಅರ್ಥ ದೇವರಿಂದ ಅತ್ಯಮೂಲ್ಯವಾದದನ್ನು ಸ್ವೀಕರಿಸುವುದರ ಸೂಚನೆಯಾಗಿದೆ. ನನ್ನ ಕೈಗಳು ಬರಿದಾಗಿವೆ, ನನ್ನ ಬದುಕು ಬರಿದಾಗಿದೆ, ನಿನ್ನ ಆಶೀರ್ವಾದ, ಕೃಪೆ ಹಾಗೂ ಸಹಾಯದಿಂದ ತುಂಬಿಸು ಎನ್ನುವುದನ್ನು ಇದು ಸೂಚಿಸುತ್ತದೆ. ಮೂರನೆಯದಾಗಿ ಮೊಣಕಾಲೂರಿ ಎರಡೂ ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ ಆರಾಧನೆ ಮಾಡುವುದು. ದೇವರ ಮೇಲಿನ ಆಳವಾದ ಗೌರವವನ್ನು ಹಾಗೂ ಸಂಪೂರ್ಣ ಮನದ ಆರಾಧನೆಯನ್ನು ಸೂಚಿಸುತ್ತದೆ. ದೇವರ ಪವಿತ್ರತೆಯನ್ನು ತೋರ್ಪಡಿಸುತ್ತದೆ. ದೇವರ ಪವಿತ್ರವಾದ ಮಾರ್ಗದರ್ಶನ ಹಾಗೂ ಶಕ್ತಿಯನ್ನು ಹೊಂದಿಕೊಳ್ಳುವುದನ್ನು ಸೂಚಿಸುತ್ತದೆ. ನಾಲ್ಕನೆಯದಾಗಿ ಮೊಣಕಾಲೂರಿ ಎರಡೂ ಕೈಗಳನ್ನು ಜೊತೆಗೂಡಿಸಿ ಆರಾಧನೆ ಮಾಡುವುದು. ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ದೊಡ್ಡದಾದ ಗಂಡಾಂತರದ ಸಮಯದಲ್ಲಿ ದೇವರ ಉತ್ತರಕ್ಕಾಗಿ ಕಾದಿರುವುದನ್ನು ಸೂಚಿಸುತ್ತದೆ. ದೇಹ ಮತ್ತು ಮನಸ್ಸು ಎರಡೂ ಸಿದ್ಧವಾಗುವುದನ್ನು ಈ ಎರಡೂ ಕೈಗಳು ಜೊತೆಯಾಗಿ ಸಿದ್ಧವಾಗುವ ಮೂಲಕ ಬಲ ಕೊಡುತ್ತವೆ ಹಾಗೂ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವುದನ್ನು ಸೂಚಿಸುತ್ತದೆ. ಐದನೆಯದಾಗಿ ಬಲಗೈಯನ್ನು ಹೃದಯದ ಮೇಲೆ ಇಟ್ಟುಕೊಂಡು ಆರಾಧನೆ ಮಾಡುವುದು. ಹೃದಯದ ಭಾರವನ್ನು ಹಾಗೂ ಭಾವನೆಯನ್ನು ದೇವರ ಕೈಗಳಿಗೆ ಒಪ್ಪಿಸಿಕೊಡುವುದನ್ನು ಸೂಚಿಸುತ್ತದೆ. ಹೃದಯದ ಭಾರ ಹಾಗೂ ಭಾವನೆಗಳಿಗೆ ದೇವರು ತಕ್ಷಣ ಉತ್ತರವನ್ನು ನೀಡುತ್ತಾನೆ ಎನ್ನುವುದನ್ನು ಸೂಚಿಸುತ್ತದೆ. ಆರನೆಯದಾಗಿ ಒಬ್ಬರ ತಲೆಯ ಮೇಲೆ ಕೈಯನ್ನು ಇಟ್ಟು ಪ್ರಾರ್ಥನೆ ಮಾಡುವುದು. ದೇವರ ಆಶೀರ್ವಾದವನ್ನು ಅವರೊಳಗೆ ಪಸರಿಸುವುದರ ಸೂಚನೆಯಾಗಿದೆ. ಅಸ್ವಸ್ಥ ವ್ಯಕ್ತಿಯ ಮೇಲೆ ಕೈಯನ್ನು ಇಟ್ಟು ಪ್ರಾರ್ಥನೆ ಮಾಡುವುದು ನಮ್ಮೊಳಗಿರುವ ದೇವರ ಸ್ವಸ್ಥತೆಯನ್ನು ಅಸ್ವಸ್ಥ ವ್ಯಕ್ತಿಯ ಒಳಗೆ ರವಾನಿಸುವುದನ್ನು ಸೂಚಿಸುತ್ತದೆ. ಏಳನೆಯದಾಗಿ ಕೈಗಳನ್ನು ಹಿಡಿದುಕೊಂಡು ಅಥವಾ ಸರಪಣಿಯ ಆರಾಧನೆ ಅನ್ಯೋನ್ಯತೆಗೆ, ಐಕ್ಯತೆಗೆ ಹಾಗೂ ನಂಬಿಕೆಯ ವೃದ್ಧಿಗೆ ಸೂಚನೆಯಾಗಿದೆ. ಈ ರೀತಿಯಾಗಿ ಆರಾಧನೆ ಮಾಡುವುದರಿಂದ ದೊಡ್ಡ ದೊಡ್ಡ ಸಾಕ್ಷಿಯು ಹೊರಹೊಮ್ಮುತ್ತದೆ. ವೈಯಕ್ತಿಕ ಆರಾಧನೆಗಿಂತಲೂ ಇದು ಹೆಚ್ಚು ಬಲಯುತವಾಗಿರುತ್ತದೆ. ಈ ಸತ್ಯಾಂಶವನ್ನು ಅರಿತುಕೊಂಡರೆ ನಮ್ಮ ಆರಾಧನೆಯ ರೀತಿ ಹಾಗೂ ಪ್ರಾರ್ಥನೆಯ ರೀತಿ ಬದಲಾಗುತ್ತದೆ. ಈ ರೀತಿಯಾಗಿ ನೀವು ಆರಾಧನೆಯನ್ನು ಪ್ರಾರ್ಥನೆಯನ್ನು ಮಾಡುವುದಾದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬದಲಾವಣೆಯಾಗುತ್ತದೆ. ದೇವರ ಕೈಗಳು ನಿಮ್ಮ ಮೇಲಿರಲಿ. ದೇವರ ಕೈಗಳು ನಿಮ್ಮನ್ನು ಹಿಡಿದಿರಲಿ.